ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಜಿಲೆಟಿನ್ ಪತ್ತೆಯಾಗಿದೆ. ಬರೋಬ್ಬರಿ 800 ಕೆಜಿಗೂ ಅಧಿಕ ಜಿಲೆಟಿನ್ ಸೀಸ್ ಆಗಿದೆ. ಬೆಳ್ಳಂದೂರು ಪೊಲೀಸರಿಂದ ಸೀಸ್ ಆಗಿದೆ ಜಿಲೆಟಿನ್. 800 ಕೆಜಿಗೂ ಅಧಿಕ ಜಿಲೆಟಿನ್ ಬೆಳ್ಳಂದೂರಿನ ಬೋಗನಹಳ್ಳಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಲ್ಲಿ ಕಲ್ಲು ಬಂಡೆ ಪತ್ತೆಯಾಯಿತು. ಅಕ್ರಮವಾಗಿ ಜಿಲೆಟಿನ್ ಬಳಸಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಸ್ಫೋಟ ಆಗಿದ್ದು ಸ್ಥಳೀಯರಲ್ಲಿದ್ದು ಆತಂಕ ಮೂಡಿಸಿದೆ. ಆ ಸ್ಫೋಟದ ತೀವ್ರತೆಗೆ ಪಕ್ಕದ ಶಾಲಾ ಕಟ್ಟಡದಲ್ಲಿ ಬಿರುಕು ಮೂಡಿದೆ. ಶಾಲಾ ಮಕ್ಕಳಿಗೇನಾದರೂ ಆಗಿದ್ರೆ ಯಾರು ಹೊಣೆ? ಅಧಿಕಾರಿಗಳು ಮತ್ತು ಮಾಲೀಕರ ವಿರುದ್ಧ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, 800 ಕೆಜಿಗೂ ಅಧಿಕ ಜಿಲೆಟಿನ್ ಸೀಸ್ ಆಗಿರೋದು. ನಿರ್ಮಾಣ ಹಂತದ ಕಟ್ಟಡ ಅಲ್ಲಿ ಕಲ್ಬಂಡೆ ಸಿಕ್ತು ಅಂತ ಹೇಳಿ ಅದನ್ನು ಸ್ಫೋಟಿಸೋದಕ್ಕೆ 800 ಕೆಜಿಗೂ ಅಧಿಕ ಜಿಲೆಟಿನ್ಗಳನ್ನು ತಂದ್ರ. ಅಲ್ಲಾದಂತಹ ಸ್ಫೋಟದ ತೀವ್ರತೆಗೆ ಪಕ್ಕದ ಶಾಲಾ ಕಟ್ಟಡ ಬಿರುಕು ಮೂಡಿದೆ. ಶಾಲಾ ಮಕ್ಕಳಿಗೇನಾದರೂ ಆದರೆ ಹೊಣೆ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸ್ಥಳೀಯರು. ಅಕ್ರಮವಾಗಿ ಜಿಲೆಟಿನ್ ಬಳಸಿ ಬ್ಲಾಸ್ಟಿಂಗ್ ಮಾಡಿದ್ದಾರೆ ಎನ್ನುವುದು ಆರೋಪ. ಈಗಾಗಲೇ ಸೀಸ್ ಆಗಿದೆ 800 ಕೆಜಿಗೂ ಅಧಿಕ ಜಿಲೆಟಿನ್. ಆ ಕಟ್ಟಡ ಮಾಲೀಕರ ವಿರುದ್ಧ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಕದಲ್ಲೇ ಇರುವಂತಹ ಶಾಲೆಯ ಗೋಡೆಗಳು ಬಿರುಕು ಮೂಡಿದೆ. ಮಕ್ಕಳಿಗೇನಾದರೂ ಆದರೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸ್ಥಳೀಯರು. ನಮ್ಮ ಪ್ರತಿನಿಧಿ ರಾಜಪ್ಪ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸುಮಾರು 800 ಕೆಜಿಯಷ್ಟು ಜಿಲೆಟಿನ್ಗಳು ಪತ್ತೆಯಾಗಿದೆ. ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೋಗನಹಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಖಾಸಗಿ ಕಂಪನಿ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡೋದಕ್ಕೆ ಭೂಮಿಯನ್ನು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಒಂದು ಕಾಂಟ್ರಾಕ್ಟನ್ನು ಶ್ರೀನಿವಾಸ್ ಅರ್ತ್ ಮೂವರ್ಸ್ ಅನ್ನೋರು ತಗೊಂಡಿದ್ದಾರೆ. ಆದರೆ ನಿಯಮವನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೆ ತೊಂದರೆ ಕೊಟ್ಟು, ಅದರ ಜೊತೆಗೆ ಇಲ್ಲಿ ಶಾಲೆ ಕೂಡ ಇದೆ, ಆ ಶಾಲೆಗೂ ಕೂಡ ತೊಂದರೆ ಆಗುವಂತೆ ಹೇಳಿ ಅನಧಿಕೃತವಾಗಿ ಜಿಲೆಟಿನನ್ನು ಫಿಕ್ಸ್ ಮಾಡಿ ಅದನ್ನು ರಾತ್ರಿ ಹೊತ್ತು ಬ್ಲಾಸ್ಟ್ ಮಾಡಿ ಸಾರ್ವಜನಿಕರ ಒಂದು ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದ್ದು ಸುಮಾರು 800 ಕೆಜಿಗೂ ಅಧಿಕವಾದಂತಹ ಜಿಲೆಟಿನ್ ಕಡ್ಡಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಇನ್ಸಿಡೆಂಟ್ ಆದ ಬಳಿಕವೂ ಕೂಡ ತಮ್ಮ ಕೆಲಸವನ್ನು ನಿಲ್ಲಿಸಿಲ್ಲ. ಇದೇ ರೀತಿಯಾಗಿ ಜಿಲೆಟಿನನ್ನು ಫಿಕ್ಸ್ ಮಾಡಿರೋದನ್ನು ಗಮನಿಸ್ತಾ ಇದ್ದಿಲ್ಲ. ಸುಮಾರು 300ಕ್ಕೂ ಹೆಚ್ಚು ಜಿಲೆಟಿನನ್ನು ಫಿಕ್ಸ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ಆತಂಕಕ್ಕೆ ಒಳಗಾದಂತಹ ಸ್ಥಳೀಯರೆಲ್ಲರೂ ಕೂಡ ಬಂದು ಅದನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದಾದ ಬಳಿಕವಾಗಿ ಇಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ. ಜೊತೆಗೆ ಪೊಲೀಸರಿಗೆ ಫೋನ್ ಮಾಡಿದ್ರೆ ಸರಿಯಾದಂತಹ ಒಂದು ರೀತಿಯಲ್ಲಿ ರೆಸ್ಪಾನ್ಸನ್ನು ಮಾಡ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಅಂದರೆ ಇಷ್ಟೊಂದು ಒಳಗೆ ಅಂದರೆ ಜಿಲೆಟಿನ್ ಇನ್ನೂ ಕೂಡ ಅಳವಡಿಸಿದ್ರು, ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಕಳೆದ 7-8 ದಿನಗಳಿಂದಲೂ ಕೂಡ ಮಾಡ್ತಿಲ್ಲ ಅನ್ನೋದು ಸ್ಥಳೀಯರ ಒಂದು ಆಕ್ರೋಶವಾಗಿರುವಂಥದ್ದು. ಗಮನಿಸ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಿ ಬಂಡೆಯನ್ನು ಒಡೆಯಲಾಗ್ತಿದೆ ಅಂಥೇಳಿ. ಅಂದರೆ ಬಂಡೆಯನ್ನು ಒಡೆಯಬೇಕಂದ್ರೆ ಅದಕ್ಕೆ ಆದಂಥ ಒಂದಿಷ್ಟು ಕಾನೂನಾತ್ಮಕವಾದಂತಹ ಪ್ರೊಸೀಜರ್ ಇದೆ. ಅದ್ಯಾವುದನ್ನು ಕೂಡ ಫಾಲೋ ಮಾಡದೆ ಅನಧಿಕೃತವಾಗಿ ಜಿಲೆಟಿನನ್ನು ಅಳವಡಿಸಿ ಈ ರೀತಿಯಾಗಿ ಏಕಾಏಕಿ ರಾತ್ರಿ ಹೊತ್ತು ಬ್ಲಾಸ್ಟ್ ಮಾಡಿ ಸಾರ್ವಜನಿಕರ ಜೀವ ಜೊತೆಗೆ ಆಟವನ್ನು ಆಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರೂ ಕೂಡ ಈ ಕಾಮಗಾರಿ ಆಗಿರ್ಬೋದು, ಜೊತೆಗೆ ಇದನ್ನು ಜಿಲೆಟಿನನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅದು ಎಲ್ಲ ಒಂದು ಕಡೆಗೆ ಪರೋಕ್ಷವಾಗಿ ಇಲ್ಲಿ ಕೆಲಸ ಮಾಡ್ತಿರೋರಿಗೇನೋ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಇಲ್ಲಿ ಅನಧಿಕೃತವಾಗಿ ಬ್ಲಾಸ್ಟ್ ಮಾಡಲಾಗ್ತಾ ಇರುವಂತಹ ಜಿಲೆಟಿನ್ ಕಡ್ಡಿ ಏನಿದೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರೇಮ್ ಜೊತೆ ರಾಜಪ್ಪ ನಾಯಕ್, TV9 ಬೆಂಗಳೂರು.